ಇನ್ನು ಮೊನ್ನೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತ ಬಳಗವನ್ನು ಕರೆದು ಒಂದು ಔತಣಕೂಟವನ್ನು ಏರ್ಪಡಿಸಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತು ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಡಿನ್ನರ್ ಮೀಟಿಂಗ್ ಮಾಡಿದ್ರು, ಅದರಂತೆ ನಾವು ಮಾಡಿದ್ವಿ ಅಷ್ಟೇ. ಹೀಗಂತ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿನಲ್ಲಿ ಮಾತಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲ ಹೈಕಮಾಂಡ್ ಕಡೆ ಇದೆ, ಅಂಪೈರು ಡೆಲ್ಲಿನಲ್ಲಿದ್ದಾರೆ, ಡಿ.ಕೆ.ಶಿ ದೆಹಲಿಗೆ ತೆರಳುವ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅಂಪೈರ್ ಇದ್ದಾರೆ, ಹೈಕಮಾಂಡ್ ಇದೆ, ಅವ್ರು ನೋಡ್ಕೋತಾರೆ. ಈಗ ಡಿ.ಕೆ.ಶಿ ಕಡೆಯವರೆಲ್ಲ ಊಟಕ್ಕೆ ಹೋಗಿರಲಿಲ್ವಾ ನೈಟು ಒಂದು ಫಾರ್ಮ್ ಹೌಸಲ್ಲಿ, ಅದೇ ಥರ ನಾವು ಮಾಡಿದ್ವಿ ಅಷ್ಟೇ, ಅದಕ್ಕೇನು ದೊಡ್ಡ ಮಹತ್ವ ಕೊಡೋದು ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನಮ್ಮನ್ನು ಕರೆದ್ರೆ ಹೋಗ್ತೀವಿ, ಯಾರು ಕರಿಬೇಕಲ್ಲ, ನಮ್ಮ ಲಾ ಮಿನಿಸ್ಟರ್ ಕರೆದ್ರೆ ಹೋಗ್ತೀವಿ, ನೀವು ಮಾಡ್ಬೋದು ಅಂತ ಹೇಳಿ ಕರೆದ್ರೆ ಹೋಗಿ ರೆಡಿ ಇದೀವಿ, ನಾವು ಹೋಗ್ಲಿಕ್ಕೆ ರೆಡಿ. ಕರಿಬೇಕಲ್ಲ ಯಾರು, ನಾವಾಗ ಹೆಂಗೆ ಹೋಗೋದು ಅಂತ. ಆಯ್ತು, ಎಲ್ಲರೂ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಎಲ್ಲರೂ ಮಾಡಿದ್ದಾರೆ, ಎಲ್ಲ ಪಾರ್ಟಿಯವ್ರು ಮಾಡಿದ್ದಾರೆ, ಎಲ್ಲ ಗ್ರೂಪ್ನವ್ರು ಮಾಡ್ಯಾರ. ಅದೇ ಒಂದು ವಾಡಿಕೆ ಅಷ್ಟೇ. ಇಲ್ಲ 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 ಹೈಕಮಾಂಡ್ ಇಲ್ಲಿದೆ, ಯಾರು ನಮ್ಮ ಕಡೆಯೇ ಇಲ್ಲ, ಎಲ್ಲ ಹೈಕಮಾಂಡ್. ಅದೇ ಹೇಳಿದಿಲ್ಲ, ಅದಕ್ಕೆ ಹೇಳಿದ, ಅದಕ್ಕೆ ಅದು ಅಲ್ಲಿ ಹೇಳಿದ ಸಂದರ್ಭಕ್ಕೆ ಉತ್ತರ ಹೇಳಿದ್ದೀವಿ ಅಷ್ಟೇ. ಇಲ್ಲ ಇಲ್ಲ ನಾವೇನು ಅಂಪೈರ್ ಇಲ್ಲ, ಹೈಕಮಾಂಡ್ ದಿಲ್ಲಿಯಲ್ಲಿ ಅಂಪೈರ್ ಇದ್ದಾರೆ, ನಾವೇನು ಅಂಪೈರ್ ಇಲ್ಲ, ಅದಕ್ಕೆ ಗೊತ್ತಿಲ್ಲ.